ಈಗ ಒಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡೋಣ. ಈಗ ನಾನು ಗಂಡ ಮನೆಯವನು, ನಾನು ನಿಖಿಲ್ ಒಂದು ಮನೆಯವರು, ನೀನು ಹೆಣ್ಣಿನಮ್ಮ. ಏನಮ್ಮ ಹೆಸರು? ಸುಹಾನ್ ಅಂತ. ಓದಕ್ ಬರುತ್ತಮ್ಮ? ತಪ್ಪಿಲ್ದೆ ಓದ್ತೀಯಾ? ಹಾ, ಎಲ್ಲಪ್ಪ ಒಂದು ಪುಸ್ತಕ ಕೊಡು. ಈ ಅರ್ಪಣೆ ಓದಮ್ಮ ಒಂದ್ಸತಿ. ಅರ್ಪಣೆ. ಪದಗಳ ಹಂಗಿಲ್ಲದೆ ಭಾವಗಳ ಉದ್ದೀಪಿಸುತ್ತಾ ಕಾಡುವ ಕತೆಗಳನ್ನು ಗಟ್ಟಿಯಾಗಿ ಕಟ್ಟಿಕೊಡುತ್ತಾ ಕಾಲಕ್ಕೊಂದು ಚೌಕಟ್ಟು ನೀಡಿ ಕತ್ತಲು ಮತ್ತು ಬೆಳಕಿನ ಚುಕ್ಕಿಗಳ ಮುಖೇನ ಹೊಸ ನೋಟ ಒದಗಿಸುವ ಅಗಣಿತ ಛಾಯಾಚಿತ್ರಗಳಿಗೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಓದಿದ್ಲು. ಥರ ಕನ್ನಡದ ಥರ ಓದ್ಬಿಟ್ಲಲ್ವಾ? ನಂಗಂತೂ ಭಾಳ ಇಷ್ಟ ಆಗ್ಲು. ನಿಂಗೆ? ನನಗೂ ಇಷ್ಟ ಅಲ್ಲ. ಹೌದಾ? ಇಬ್ರಿಗೂ ಇಷ್ಟ ಆಗ್ಬಿಟ್ಲಾ? ನಿಮ್ಮ ಹುಡುಗನ ಹತ್ರ ಏನಾದರೂ ಮಾಡಿಸಿ ಇವಾಗ ಹತ್ರ ಓದಿಸಿ. ಕಥಾ ಸಂಕಲನ ಗಾಳಿಗೂಡು ಶ್ರೀ ತಲಗಿರಿ. ಎಷ್ಟು ಫಾಸ್ಟಾಗಿ ನಿಮ್ಗಿಂತ ಫಾಸ್ಟಾಗಿ ಓದ್ತಾನಮ್ಮ. ಇಷ್ಟೇ ಎಷ್ಟು ಕೊಟ್ಟರೆ ಓದ್ಬಿಡ್ತಾರೆ. ಏನಮ್ಮ ಪುಟ್ಟಿ, ಏನು ಮದುವೆ ಮಾಡ್ಕೊಡೋದಾ? ನೀ ಹೇಳಮ್ಮ, ಏನು ಮಾಡಲಿ? ನಂಗೆ ಇಷ್ಟ ಆದರೂ. ಹಂಗಂದ್ರೆ ಸರಿ. ನಿಮಗೂ ಓಕೆನಾ? ಓಕೆನಮ್ಮ. ನಿಂಗೆ ವರದಕ್ಷಿಣೆ ಅವರೋಪಚಾರ ಮಾತಾಡ್ಬಿಡೋಣ. ಮನೆ ಕಡೆ ಹೆಂಗಿದೆ ಎಲ್ಲ? ಸ್ವಂತ ಮನೆ ಇದೆಯಾ? ಇಲ್ಲ, ಬಾಡಿಗೆ ಮನೆ. ನಾವು ತುಂಬ ವರದಕ್ಷಿಣೆ ಎಲ್ಲ ಏನು ಕೇಳಲ್ಲ. ನಮಗೆ 2 ಫುಲ್ ಸಿಲಿಂಡ್ರ್ ಬೇಕು. ಏನು ಮಾಡೋದಮ್ಮ, ಆಗುತ್ತಾ? 5 ಲಕ್ಷ ಆದರೆ ಕೊಟ್ಬಿಡ್ಬೋದು. ಸಿಲಿಂಡರ್ ಮಾತ್ರ ಕೊಡೋಕ್ಕಾಗಲ್ಲ ನೋಡಿ ಇವರೇ. ಹಾಗಂತ ಬೇಡ ಅಂತ ಹೇಳ್ಬೇಡಿ ಹುಡುಗಿನ. ಹೋದ್ವಾರ ವೆಂಕಟಲಕ್ಷ್ಮಿ ಬಂದಿದ್ಲಲ್ಲ, ಅವಳನ್ನೇ ಓಕೆ ಮಾಡ್ಬಿಡ. ಅವ್ರ ಹತ್ರ 1 ಸಿಲಿಂಡ್ರ್ ಇದೆಯಂತೆ ಆಲ್ರೆಡಿ ಫುಲ್ಲು. ಹುಡುಗಿ ಇಷ್ಟ ಆಗಿದಲ್ಲ, ಇನ್ನೊಂದು ಮಾತು ಕೇಳಿ ಕೊಡ್ಬೋದು ಸಿಲಿಂಡ್ರ್. ನಮ್ಮ ಹುಡುಗ ಜೋತ್ ಬಿದ್ದುಬಿಟ್ಟಿದ್ದಾರಮ್ಮ ನಿಂಗೆ. ಬೇಕಂತೆ. ಥ್ಯಾಂಕ್ ಯು ಸಸಿ ಪ್ರಕಾಶನ, ನಿಮ್ಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸಸಿ ಪ್ರಕಾಶನ.